ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸ್ಟೋರ್ ರೂಮ್ ಕ್ಲೀನ್ ಮಾಡೋದು ಅಂದರೆ ಬೆಟ್ಟ ಹದ್ದಂಗೆ. ದಮಯಂತಿ ಮೇಡಮ್ ನೋಡಿದ್ರೆ ಮನೇಲಿ ಎಲ್ಲೂ ಸ್ವಲ್ಪನೂ ಧೂಳಿರಬಾರ್ದು ಅಂದರು. ಇಲ್ಲಿ ನೋಡಿದ್ರೆ ಇಡೀ ಜನ್ಮಕ್ಕಾಗಷ್ಟು ಧೂಳಿದೆ. ಇದು ನ್ಯೂಸ್ ಪೇಪರ್ನೆಲ್ಲ ಇಟ್ಟಿದ್ದಾರೆ. ಪುರಾತನ ದೇವಸ್ಥಾನದಲ್ಲಿ ಶಂಖ ಕಳ್ಳತನ. ಹಳೆ ಕಾಲದ ದೇವಿ ಕಿರೀಟ ನಾಪತ್ತೆ. ಶಕ್ತಿ ಪೀಠದಲ್ಲಿದ್ದ ದೇವಿ ತ್ರಿಶೂಲ ಮಾಯ. ಶಂಖ ಕಳುವು, ದೇವಿ ಕಿರೀಟ ನಾಪತ್ತೆ, ತ್ರಿಶೂಲ ಕಾಣೆ. ಇಲ್ಲಿ ಖಡ್ಗ, ಗೆಜ್ಜೆ, ಮೂಗುತಿ. ಇದೇನಿದು? ಬರೀ ಕಳ್ತನದ ಸುದ್ದಿಗಳೇ ಇದೆಯಲ್ಲ. ಇದರಲ್ಲಿ ಓಲೆ, ದೇವಿ ಹಾರ ನಾಪತ್ತೆ. ಇದೆಲ್ಲ ಬೇರೆ ಬೇರೆ ಕಾಲದಲ್ಲಿ ಕಳ್ತನವಾಗಿದ್ದರೂ ಒಂದೇ ಜಾಗದಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ದುರ್ಗಾ, ನಾನಮ್ಮ ಜಗನ್ನಾಥ್. ಸರ್, ಯಾರೋ ಬೇರೆ ಅಂತ ಭಯ ಆಗೋಯ್ತು ನನಗೆ. ದಯವಿಟ್ಟು ಕ್ಷಮಿಸಮ್ಮ, ನಿನ್ನನ್ನು ಹೆದರಿಸೋ ಉದ್ದೇಶ ನನಗಿರಲಿಲ್ಲ. ಅದು ಸರಿ, ಈ ಸ್ಟೋರ್ ರೂಮ್ನಲ್ಲಿ ಏನು ಮಾಡ್ತಾ ಇದ್ದಿ? ಅದು ಸ್ಟೋರ್ ರೂಮ್ ಕ್ಲೀನ್ ಆಗಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಬಂದೆ ಸರ್. ಅಲ್ಲಮ್ಮ, ಇಷ್ಟೊಂದು ಧೂಳಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ, ಬೇರೆ ಯಾರನ್ನಾದ್ರೂ ಕರಿಬೇಕಲ್ವಾ? ಪರವಾಗಿಲ್ಲ ಸರ್. ಸರ್, ಈ ಪೇಪರ್ ನೋಡಿ, ಇದರಲ್ಲಿ ಏನೇನೋ ಸುದ್ದಿ ಇದೆ. ಸುಮಾರು ಒಂದು 20-30 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕಳ್ತನ ಆಗಿರೋ ಸುದ್ದಿ ಇದೆ ನೋಡಿ. ಹಾ, ದೇವಿಯ 8 ಆಭರಣಗಳ ಬಗ್ಗೆ ಕಳ್ತನ ಅಂತ ಸುದ್ದಿ ಇದೆಯಲ್ಲಮ್ಮ? ಹೌದು ಸರ್. ಆದ್ರೆ ಈ ಪೇಪರ್ನೆಲ್ಲ ಯಾಕೆ ಈ ಥರ ಕೂಡಿಟ್ಟಿದ್ದೀರಾ? ಅಯ್ಯೋ, ನಾನು ಕೂಡಿಟ್ಟಿಲ್ಲಮ್ಮ, ಬೇರೆ ಯಾರು ಕೂಡಿಟ್ರು ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಈ ಸ್ಟೋರ್ ರೂಮಿಗೆ ನಾವು ಯಾರು ಬರೋದಿಲ್ಲ. ಈ ರೂಮಿನ ಮೂಲೆ ಬಗ್ಗೆ ಗೊತ್ತಿರೋದು ನಮ್ಮ ಮಾಳ್ವಿಕಾ ಒಬ್ಳಿಗೇನೆ. ಅವಳಿಗೆ ಗೊತ್ತಿಲ್ಲದೆ ಒಂದು ಕಾಗದದ ಚೂರು ಇಲ್ಲಿ ಬರೋದಿಲ್ಲ. ಬಹುಶಃ ಅವಳೇ ಇಟ್ಟಿರಬಹುದು ಅಂತ ಕಾಣುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ನೋಡಕ್ಕೆಷ್ಟು ಸುಂದರವಾಗಿ ಕಾಣ್ತಿವೆ ಅಲ್ವಾ? ಇವು ಬರೀ ಸುಂದರವಾದ ಒಡವೆಗಳಲ್ಲ, ಅಪಾರವಾದ ಶಕ್ತಿಯ ಕೇಂದ್ರಗಳು. ಕಳೆದ 100 ವರ್ಷಗಳಿಂದ ಇವೆಲ್ಲವನ್ನು ಒಂದೊಂದಾಗಿ ಸಂಗ್ರಹಿಸಲು ಮಂಜರಿಯಮ್ಮ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಈಗ ಬಾಕಿ ಉಳಿದಿರೋದು
ಕೇವಲ ಒಂದೇ ಒಂದು ವಸ್ತು, ಒಂದೇ ಒಂದು. ಆ 9ನೇ ವಸ್ತು ನಮ್ಮ ಕೈಗೆ ಸಿಕ್ಕರೆ ಈ 9 ವಸ್ತುಗಳು ಮತ್ತು ಆ 3 ಆತ್ಮಗಳು ಒಂದಾದ್ರೆ ಮಂಜರಿಯಮ್ಮ ಈ ಲೋಕದಲ್ಲೇ ಸರ್ವಶಕ್ತಳಾಗ್ತಾಳೆ. ಇಡೀ ಬ್ರಹ್ಮಾಂಡದ ಶಕ್ತಿ ಅವಳ ಕಾಲಬುಡದಲ್ಲಿ ಬಂದು ಬೀಳುತ್ತೆ. ಮಂಜರಿಯಮ್ಮನ ಸಾಮ್ರಾಜ್ಯದ ಕನಸು ನನಸಾಗೋ ಸಮಯ ಹತ್ರ ಬಂತು. ಕಾಲದ ಆರಂಭದಿಂದಲೂ ರಾಕ್ಷಸರು ಏನನ್ನ ಪಡೆಯೋದಕ್ಕೆ ಹೋರಾಟ ಮಾಡ್ತಾ ಇದ್ರೋ ಆ ಅಮರತ್ವ, ಸಾವಿಲ್ಲದ ಬದುಕು, ಅಪಾರವಾದ ಶಕ್ತಿ ಅವೆಲ್ಲವೂ ಈಗ ಮಂಜರಿಯಮ್ಮನ ಪಾಲಾಗತ್ತೆ. ಅವೆಲ್ಲವೂ ಒಂದು ಸಲ ನಮ್ಮ ಕೈಗೆ ಬಂದ್ರೆ ಸಾಕು. ಮಂಜರಿಯಮ್ಮನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಭೂಲೋಕದಲ್ಲಿರೋ ಮನುಷ್ಯರಷ್ಟೇ ಅಲ್ಲ, ಸಾಕ್ಷಾತ್ ದೇವತೆಗಳೇ ಕೆಳಗಿಳಿದು ಬಂದ್ರು ಮಂಜರಿಯಮ್ಮನ ಮುಂದೆ ಮಂಡಿ ಊರಿ ನಿಲ್ಬೇಕಾಗತ್ತೆ. ಸರ್, ಕೊಡಮ್ಮ. ನಮಸ್ಕಾರ ಯಜಮಾನ್ರ. ರಾಜಣ್ಣ, ದೇವಸ್ಥಾನದವರೆಲ್ಲ ಒಟ್ಟಿಗೆ ಬಂದಿದ್ದೀರಾ, ಚಿಕ್ಕಪ್ಪ ಬರ್ಲಿಲ್ವಾ? ದೇವಸ್ಥಾನದ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೆಲಸ ಇರೋದ್ರಿಂದ ಬರಕ್ಕಾಗಿಲ್ಲಮ್ಮ. ಕೂತ್ಕೊಳ್ಳಿ. ಬಾಸು, ನೋಡ್ರೆ ಆರಾಮ? ನಮಸ್ಕಾರ. ಏನ್ ಸಡನ್ ಆಗಿ? ನಮಸ್ಕಾರ. ನಮಸ್ಕಾರ. ನಾವು ಚೆನ್ನಾಗಿದ್ವಿ, ನೀವ್ ಹೇಗಿದ್ದೀರಿ? ನಾವ್ ಆರಾಮ್. ನಾವು ಆರಾಮಾಗಿದ್ದೀವಿ. ಇಲ್ಲಿ ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ವಿ. ಹಾ. ನಮಸ್ಕಾರ ಅಮ್ಮನವ್ರೆ. ನಮಸ್ಕಾರ ಎಲ್ರಿಗೂ. ಕೂತ್ಕೊಳ್ಳಿ ಪ್ಲೀಸ್. ರಾಜಣ್ಣ, ನಿಮ್ಗೆ ಮಾಳ್ವಿಕಾ ಮೇಡಮ್ ಅವ್ರ ಬಗ್ಗೆ ಮುಂಚೆನೆ ಗೊತ್ತಿದ್ಯಾ? ಇದೇನ್ ದುರ್ಗ ಹೀಗೆ ಹೇಳ್ತಾ ಇದೀಯಾ? ಮಾಳವಿಕಾ ಮೇಡಮ್ ಅವ್ರ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಹೇಳು? ಕಲಿಯುಗ ಕರಣೆ ಅವರು, ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ ಹೇಳು? ದುರ್ಗಾಪುರ ದೇವಸ್ಥಾನಕ್ಕೆ ಇವ್ರು ಮಾಡಿರೋ ಸಹಾಯ ಅಷ್ಟಿಷ್ಟಲ್ಲಮ್ಮ. ಇಂಥ ಒಳ್ಳೆ ಮನ್ಸಿರೋ ಮಾಳಿಕ ಅವ್ರ ಮನೆಗೆ ಸೊಸೆ ಆಗಕ್ಕೆ ನೀನು ಪುಣ್ಯ ಮಾಡಿದ್ಯಮ್ಮ. ಏನು, ಮಾಳ್ವಿಕಾ ಅವರು ದೇವಸ್ಥಾನಕ್ಕೆ ಸಹಾಯ ಮಾಡಿದಾರ? ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲವಲ್ಲ. ಹೌದು ಯಜಮಾನ್ರೆ. ಇವರು ಸಹಾಯ ಮಾಡಿದ್ದಷ್ಟೇ ಅಲ್ಲ ಸರ್, ಇನ್ನು 8 ದೇವಸ್ಥಾನಗಳಿಗೆ ಟ್ರಸ್ಟಿಯಾಗಿ ಜವಾಬ್ದಾರಿ ತಗೊಂಡಿದ್ದಾರೆ. ಅದಕ್ಕೆ ಧನ್ಯವಾದ ಹೇಳಕ್ ಬಂದಿದ್ದೀವಿ.